ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ನಿಮಗೆ ಇಶ್ಯೂಸ್ ಆಗ್ತಿರೋದು ಗೊತ್ತಿರುವಂತದ್ದು. ಸೊ ಹೀಗಾಗಿ ಮಿಡಲ್ ಈಸ್ಟ್ ಕಂಟ್ರೀಸ್ ಬಗ್ಗೆ ನಾವು ಅಷ್ಟೇ ಫೋಕಸ್ ಮಾಡ್ಕೊಂಡಿತ್ತು ಅಂತಂದ್ರೆ ಜಸ್ಟ್ ಅಲ್ಲಿ ಬರೋದು ಹಾರ್ಮೋಸ್ ಸ್ಟ್ರೈಟ್ ಬಗ್ಗೆ, ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ ಬಗ್ಗೆ ಇಷ್ಟನ್ನೇ ಫೋಕಸ್ ಮಾಡ್ಕೊಂಡಿದ್ರೆ ಹಾಗಿಲ್ಲ. ಇಟ್ಟು ಬೇರೆ ಬೇರೆ ಸ್ಟ್ರೈಟ್ಸ್ ಬಗ್ಗೆ ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾ. ಯಾಕೆ ಈ ಸ್ಟ್ರೈಟ್ಸ್ ಜಲಸಂಧಿಗಳು ಎಷ್ಟು ಪ್ರಮುಖವಾಗಿರ್ತವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ. ಸೊ ಕ್ಲಿಯರ್, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇದನ್ನ ಹೇಳಿದ್ದೇನೆ. ಅದ್ರ ಕಂಟಿನ್ಯೂಷನ್ ಇಲ್ಲಿ ಪಾರ್ಟ್ 2 ನಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ನಾಗಪ್ಪ, NCC ಅಕಾಡೆಮಿ ಬೆಂಗಳೂರಿಂದ. ಇಲ್ಲಿ ನೋಡಿ, ಸೊ ಲಾಸ್ಟ್ ಟೈಮ್ ನಾವೇನ್ ಮಾಡಿ ಸುಮಾರು ಸ್ಟ್ರೈಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಸುಯೋಜ್ ಕ್ಯಾನಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸುಯೋಜ್ ಕ್ಯಾನಲ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತೀನಿ. ಸುಯೋಜ್ ಕ್ಯಾನಲ್ ಎಲ್ಲಿ ಬರುತ್ತೆ ನೋಡಿ. ಸುಯೋಜ್ ಕ್ಯಾನಲ್ ಬರ್ತಿರೋದು ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿ. ಸೊ ಯಾವ್ದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ನಡುವೆ ಬರುವಂತದ್ದು. ಅಂದ್ರೆ ನಿಮಗೆ ಅರಬ್ಬಿ ಸಿ ಇಂದ ಹೋಗುವಂತಹ ರೂಟ್ಗಳು, ಆ ಅರಬ್ಬಿ ಸಿ ಇಂದ ಬರುವಂತಹ ಸಮುದ್ರ ಮಾರ್ಗ ಏನಾದ್ರು ಹೋಗ್ಬೇಕು ಅಂತ ಹೇಳಿದ್ರೆ ಮೆಡಿಟೇರಿಯನ್ ಸಿ ಹೋಗ್ಬೇಕು, ಅಥವಾ ಯುರೋಪಿಯನ್ ಕಂಟ್ರೀಸ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ನೀವು ಹೋಗ್ಬೇಕಾದ್ರೆ ಇಲ್ಲಿ ಸುಯೋಜ್ ಕಾಲುವೆ ಮುಖಾಂತರ ಹೋಗ್ಬೇಕಾಗುತ್ತೆ. ಆಗ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು, ಈ ಸುಯೋಜ್ ಕ್ಯಾನಲ್ ಅಥವಾ ಸುಯೋಜ್ ಕಾಲುವೆ ಎಲ್ಲಿದೆ ಅಂತ ಕೇಳ್ತಾನೆ. ಇಲ್ಲಿ ಬರುತ್ತೆ ಇದು ಯಾವ ರಾಷ್ಟ್ರದಲ್ಲಿ? ಈಜಿಪ್ಟ್ ರಾಷ್ಟ್ರದಲ್ಲಿ ಇದೆ. ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗುತ್ತೆ. ಯಾವ ರಾಷ್ಟ್ರದಲ್ಲಿ ಇದೆ ಅಂತ ಕೇಳಿದ್ರೆ ಈಜಿಪ್ಟ್ ರಾಷ್ಟ್ರದಲ್ಲಿ. ಎಷ್ಟು ಕಿಲೋಮೀಟರ್ ಲೆಂತ್ ಇದೆ ಇದು ಅಂತ ಕೇಳಬಹುದು. ಸುಯೋಜ್ ಕ್ಯಾನಲ್ ಎಷ್ಟಿದೆ? 193 ಕಿಲೋಮೀಟರ್ ಅಷ್ಟು ಲೆಂತ್ ಅನ್ನು ಹೊಂದಿರುವಂತದ್ದು. ಸೊ ಕ್ಲಿಯರ್. ಇದ್ರ ಜೊತೆಗೆ ಇದು ಆರ್ಟಿಫಿಷಿಯಲ್ ಆಗಿ ಮಾಡಿರುವಂತದ್ದು, ಅಂತಂದ್ರೆ ಮಾನವ ನಿರ್ಮಾಣ ಮಾಡಿರುವಂತ ಕ್ಯಾನಲ್ ಇದು. ಸೊ ಇಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಿರುವಂತದ್ದು ಜಲಮಾರ್ಗ. ಇದು ಯಾವ್ದನ್ನ ಕನೆಕ್ಟ್ ಮಾಡ್ತಿದೆ, ಯಾವ್ದನ್ನ ಸೇರಿಸ್ತಾ ಇದೆ ನೋಡಿದ್ರೆ, ಒಂದ್ ಕಡೆ ನೋಡಿ ಇಲ್ಲಿ ರೆಡ್ ಸಿ ಇದೆ, ಇನ್ನೊಂದ್ ಕಡೆಗೆ ಮೆಡಿಟೇರಿಯನ್ ಸಿ ಇದೆ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ರೆಡ್ ಸಿ ಮತ್ತೆ ಮೆಡಿಟೇರಿಯನ್ ಸಿ ನ ಕನೆಕ್ಟ್ ಮಾಡುವಂತ ಕ್ಯಾನಲ್ ಅಂತ ಕೇಳಿದ್ರೆ ಇಲ್ಲಿ ಯಾವುದು? ಸುಯೋಜ್ ಕ್ಯಾನಲ್. ಸುಯೋಜ್ ಕ್ಯಾನಲ್ ಎರಡನ್ನು ಕನೆಕ್ಟ್ ಮಾಡುತ್ತೆ. ಇದ್ರ ಮುಖಾಂತರ ನೋಡಿ, ಜಾಗತಿಕವಾಗಿ ಇದರಲ್ಲಿ ವಾಣಿಜ್ಯ ಟ್ರೇಡ್ ಏನ್ ಬರುತ್ತಲ್ಲ 12% ಅಷ್ಟು, ಮತ್ತು ಜಾಗತಿಕ ಕಂಟೈನರ್ ಸಂಚಾರ ನಿಯರ್ಲಿ 30% ಅಷ್ಟು ಇದ್ರ ಮುಖಾಂತರ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಗ್ಲೋಬಲಿ 12% ಅಷ್ಟು ಕಾಮರ್ಸ್ ಅಥವಾ ಟ್ರೇಡ್ ಇದ್ರ ಮುಖಾಂತರ ಆಗುತ್ತೆ, ಪ್ಲಸ್ 30% ಅಷ್ಟು ಗ್ಲೋಬಲ್ ಕಂಟೈನರ್ ಟ್ರಾಫಿಕ್ ಈ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಅಂದ್ರೆ ಮೇಡಿಯನ್ ಸಮುದ್ರ ಅಥವಾ ಈ ಯುರೋಪ್ ಕಂಟ್ರೀಸ್ ಗಳಿಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಸುಯೋಜ್ ಕ್ಯಾನಲ್ ಮುಖಾಂತರ ಅಂದ್ರೆ ನಾವಿಲ್ಲಿ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಆಫ್ರಿಕಾನ ಬಳಸ್ಕೊಂಡು ನಾವಿಲ್ಲಿ ಹೋಗ್ಬೇಕಾಗತ್ತೆ. ಸೊ ಅದೇ ತರ ಈ ಸುಯೋಜ್ ಕ್ಯಾನಲ್ ಆಗಿದ್ದು ಯಾವ ಇಯರ್ ಅಂತ ಕೂಡ ಕೇಳ್ಬೋದು. 1859 ಅಲ್ಲಿ ಸುಯೋಜ್ ಕಾಲುವೆ ನಿರ್ಮಾಣ ಆಗಿದ್ದು 1859ರಲ್ಲಿ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಇನ್ನು ಅದ್ರ ಜೊತೆಗೆ ಈ ಸುಯೋಜ್ ಕಾಲುವೆ ಈ ಕಡೆ ಬಂತು ಅಂದ್ರೆ ರೆಡ್ ಸಿ ಬರುತ್ತೆ. ರೆಡ್ ಸಿ ಇಂದ ಮುಂದೆ ಬಂದ್ರೆ ಒಂದು ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ಸ್ ಅಂತ ಬರ್ತಿರೋ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಅಂತೂ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ, ಅಂತ ಮುಂದೆನೂ ಕೂಡ ಕೇಳ್ತಾರೆ. ಯಾಕೆ? ಈ ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ ಅನ್ನು ಕೂಡ ಇರಾನ್ ಕಂಟ್ರೋಲ್ ತಗೊಳ್ಳಕ್ಕೆ ಟ್ರೈ ಮಾಡ್ತಿತ್ತು. ಯಮನ್ ಅಲ್ಲಿ ಇರುವಂತಹ ತನ್ನ ಫಾಲೋವರ್ಸ್ ಅಥವಾ ಯಮನ್ ಅಲ್ಲಿ ಇರುವಂತಹ ಒಂದು ಪ್ರಾಕ್ಸಿ ಗ್ರೂಪ್ ಮುಖಾಂತರ ಈ ಒಂದು ಇದ್ರ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ರೆಡಿ ಇತ್ತು. ಯಾವುದು? ಇರಾನ್. ಸೊ ಹಾಗಾಗಿ ಇದನ್ನು ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ ಇಶ್ಯೂಸ್ ಇದ್ರಿಂದ. ಇಲ್ಲಿ ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಹಾಗಿದ್ರೆ ಈ ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಮೊದಲನೇದಾಗಿ ಬರ್ತಿರೋದು ಇದು ರೆಡ್ ಸಿ ಮತ್ತು ಗಾಲ್ಫ್ ಆಫ್ ಅಡನ್. ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರೆ. ರೆಡ್ ಸಿ ಮತ್ತು ಗಾಲ್ಫ್ ಆಫ್ ಅಡನ್ ನಡುವೆ ಇರೋದು ಯಾವ್ದು ಅಂತ ಕೇಳಿದ್ರೆ ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್. ಸೊ ಕ್ಲಿಯರ್, ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ ಎರಡನ್ನ ಕನೆಕ್ಟ್ ಮಾಡುತ್ತೆ. ಒಂದು ರೆಡ್ ಸಿ ಅನ್ನ ಒಂದು ಗಾಲ್ಫ್ ಆಫ್ ಅಡನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಯಾವ್ದನ್ನ ಡಿವೈಡ್ ಮಾಡ್ತಿದೆ ನೋಡಿ, ಒಂದ್ ಕಡೆಗೆ ಯಮನ್ ರಾಷ್ಟ್ರವನ್ನ, ಇನ್ನೊಂದು ಕಡೆಗೆ ಡಿಜಿಬೌಟಿ ರಾಷ್ಟ್ರದಿಂದ. ಸೊ ಡಿಜಿಬೌಟಿ ಬರ್ತಿರೋದಲ್ಲಿ ಆಫ್ರಿಕಾದಲ್ಲಿ. ಸೊ ಆಫ್ರಿಕಾದ ಡಿಜಿಬೌಟಿ ರಾಷ್ಟ್ರವನ್ನ ಯಮನ್ ರಾಷ್ಟ್ರದಿಂದ ಡಿವೈಡ್ ಮಾಡುತ್ತೆ. ಅದೇ ತರ ರೆಡ್ ಸಿ ಯನ್ನ ಗಾಲ್ಫ್ ಆಫ್ ಅಡನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಸೊ ಕ್ಲಿಯರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ಯಾಕಂತಂದ್ರೆ ಈ ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ ಮುಖಾಂತರನೇ ಹೋಗ್ಬೇಕು, ರೆಡ್ ಸಿ ಹೋಗ್ಬೇಕು ಅಂತಂದ್ರೆ ಅರಬಿಯನ್ ಸಿ ಇಂದ ಅಥವಾ ಇಂಡಿಯನ್ ಓಷನ್ ಬರುವಂತ ಅರಬಿಯನ್ ಸಿ ಇಂದ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಈ ಗಾಲ್ಫ್ ಆಫ್ ಅಡನ್ ಹೋಗಿ, ಗಾಲ್ಫ್ ಆಫ್ ಅಡನ್ ಇಂದ ಬಾಬೆಲ್ ಮ್ಯಾಂಡಬ್ ಹೋಗಿ, ಬಾಬೆಲ್ ಮ್ಯಾಂಡಬ್ ಇಂದ ರೆಡ್ ಸಿ, ರೆಡ್ ಸಿ ಇಂದ ನಿಮ್ಗೆ ಸುಯೋಜ್ ಕಾನಲ್, ಸುಯೋಜ್ ಕಾನಲ್ ಇಂದ ಮೆಡಿಟೇರಿಯನ್ ಸಿ, ಮೆಡಿಟೇರಿಯನ್ ಸಿ ಇಂದ ಮತ್ತೆ ಯುರೋಪ್ ಕಂಟ್ರೀಸ್ ಗಳಿಗೆ ಹೋಗುವಂತದ್ದು. ಹಾಗಾಗಿ ಈ ಒಂದು ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್ಸ್ ಇರು ವೆರಿ ಇಂಪಾರ್ಟೆಂಟ್ ಅಂತ ಬರುತ್ತೆ. ಸೊ ನಿಮ್ ಸುಯೋಜ್ ಕಾಲುವೆ ಹೋಗ್ಬೇಕು ಅಂತಂದ್ರೆ ಬಾಬೆಲ್ ಮ್ಯಾಂಡಬ್ ಮುಖಾಂತರ ಹೋಗ್ಬೇಕಾಗುತ್ತೆ. ನಿಯರ್ಲಿ ಇಲ್ಲಿ ಕೂಡ ಅಪ್ರಾಕ್ಸಿಮೇಟ್ಲಿ 10 to 12% ಗ್ಲೋಬಲ್ ಟ್ರೇಡ್ ಇಲ್ಲ ಆಗುತ್ತೆ. 10ರಿಂದ 12% ಅಷ್ಟು ಗ್ಲೋಬಲ್ ಟ್ರೇಡ್ ಈ ಭಾಗದಲ್ಲಿ ಆಗುತ್ತೆ. 30% ಅಷ್ಟು ಗ್ಲೋಬಲ್ ಕಂಟೈನರ್ ಟ್ರಾಫಿಕ್ ನ ಈ ಭಾಗದಲ್ಲಿ ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇಲ್ಲೊಂದು ಐಲ್ಯಾಂಡ್ ಕೂಡ ಬರುತ್ತೆ. ಎಕ್ಸಾಮ್ ಕೇಳ್ಬಿಡ್ತಾನೆ, ಯಾವ್ದಿದು ಐಲ್ಯಾಂಡ್ ಅಂತ ಕೇಳಿದ್ರೆ ಪೆರಿಮ್ ಐಲ್ಯಾಂಡ್. ಪೆರಿಮ್ ಐಲ್ಯಾಂಡ್ ಯಾವ ಒಂದು ಜಲಸಂಧಿಯಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಪೆರಿಮ್ ಐಲ್ಯಾಂಡ್ ಬರುವುದು ಯಾವ ಜಲಸಂಧಿಯಲ್ಲಿ ಅಂತ ಕೇಳಿದ್ರೆ ಯಾವ್ದ್ರಲ್ಲಿ ಬರ್ತಿರೋದು? ಬಾಬೆಲ್ ಮ್ಯಾಂಡಬ್ ಸ್ಟ್ರೈಟ್. ಡೈರೆಕ್ಟ್ ಆಗಿ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗುತ್ತೆ ರೀ. ತರ ನೆಕ್ಸ್ಟ್ ನೋಡಿ,
ನೋಡಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಯಾವುದೇ ರಾಷ್ಟ್ರದ ಮುಖಾಂತರ ಉದಾಹರಣೆಗೆ ಚೀನಾದಿಂದ ಯಾವುದೋ ಒಂದು ಶೀ ರೂಟ್ ಮಾಡ್ಕೊಂಡಿರುತ್ತೆ ಅನ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಮಲಕ್ಕಾ ಸ್ಟ್ರೈಟ್ ಬಂದು ಮಲಕ್ಕಾ ಸ್ಟ್ರೈಟ್ ಇಂದ ಕಾಲ್ಫಾ ಫಡನ್ ಹೋಗಿ ಕಾಲ್ಫಾ ಫಡ್ ಇಂದ ಬಾಬೆಲ್ ಮ್ಯಾಂಡೋ ಸ್ಟ್ರೈಟ್, ರೆಡ್ ಸಿ ಇಂದ ಸುಯೋಜ್ ಕಾನಲ್ ಮೆಡಿಟರೇನಿಯನ್ ಸಿ, ಅಲ್ಲಿಂದ ನೋಡಿ ಇದರ ಬಳಸ್ಕೊಂಡು ಇಲ್ಲಿ UK ಗೆ ಹೋಗುವಂತದ್ದು. ಸೊ ಕ್ಲಿಯರ್ ಇಲ್ಲ ಅಂತಾರೆ ರೆಡ್ ಮಾರ್ಕ್ ಮಾಡಿದ್ರೆ ನೋಡಿ ಇದ್ರ ಮುಖಾಂತರ ಬಳಸ್ಕೊಂಡು ಹೋಗ್ಬೇಕಾಗತ್ತೆ. ಎಷ್ಟೊಂದು ಕಿಲೋಮೀಟರ್ ನಿಮಗೆ ಇಲ್ಲಿ ವೇಸ್ಟ್ ಆಗುತ್ತೆ. ನಿಯರ್ಲಿ 27,000 ಕಿಲೋಮೀಟರ್ ಲೆಂತ್ ದೂರ ಆಗುತ್ತೆ ಈ ಭಾಗದಲ್ಲಿ ಹೋಗೋದಾದ್ರೆ. ಇದಾದ್ರೆ ಜಸ್ಟ್ ನಿಮ್ಗೆ 48 ಡೇಸ್ ಅಲ್ಲೇ ಹೋಗ್ಬಿಡ್ತಾರೆ. ಪುರೇ ಎಷ್ಟು ನಿಮಗೆ 20,500 ಕಿಲೋಮೀಟರ್ ದೂರದಲ್ಲಿ ತಲುಪಿಡ್ಬೋದು ಯುರೋಪ್ ಕಾಂಟಿನೆಂಟ್ ಗೆ. ಸೊ ಕ್ಲಿಯರ್, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಟ್ರೈಡ್ ರೂಟ್. ಇನ್ನು ಜಿಬ್ರಲ್ಟಾರ್ ಸ್ಟ್ರೈಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಜಿಬ್ರಲ್ಟಾರ್ ಸ್ಟ್ರೈಟ್ ಬಗ್ಗೆ ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ. ಯಾಕೆ? ಒಂದ್ ಕಡೆಯಿಂದ ನೀವು ಕಾಲ್ಫಾ ಫಡನ್ ಇಂದ ಬಾಬೆಲ್ ಮ್ಯಾಂಡಮ್ ಹೋಗಿ, ಬಾಬೆಲ್ ಮ್ಯಾಂಡಮ್ ಇಂದ ರೆಡ್ ಸಿ ಹೋಗಿ, ರೆಡ್ ಸಿ ಇಂದ ಸುಯೋಜ್ ಕ್ಯಾನಲ್ ಹೋಗಿ, ಸುಯೋಜ್ ಕ್ಯಾನಲ್ ಇಂದ ಮೇಡ್ರಿನ್ ಸಮುದ್ರಕ್ಕೆ ಹೋಗಿ, ಮೇಡ್ರಿನ್ ಸಮುದ್ರ ದಾಟಿ ಅಟ್ಲಾಂಟಿಕ್ ನಾರ್ತ್ ಅಟ್ಲಾಂಟಿಕ್ ಓಷನ್ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಈ ಒಂದು ಜಿಬ್ರಾಲ್ಟರ್ ಸ್ಟ್ರೈಟ್ ಮುಖಾಂತರ ಹೋಗ್ಬೇಕಾಗತ್ತೆ. ಎಕ್ಸಾಂಪಲ್ ಕೇಳಿದ್ರೆ ಜಿಬ್ರಾಲ್ಟರ್ ಸ್ಟ್ರೈಟ್ ಯಾವ್ದನ್ನ ಡಿವೈಡ್ ಮಾಡ್ತಾರೆ, ಯಾವ್ದನ್ನ ಕನೆಕ್ಟ್ ಮಾಡ್ತಿದ್ದ ಕೇಳಿದ್ರೆ ನಿಮಗೆ ಅಟ್ಲಾಂಟಿಕ್ ಓಷನ್ ಅನ್ನ ಮೇಡಿಯನ್ ಸಮುದ್ರ ಜೊತೆಗೆ ಸೇರಿಸುತ್ತೆ. ಇಲ್ಲಿ ಬರುವಂತಹ ಅಟ್ಲಾಂಟಿಕ್ ಓಷನ್ ಅನ್ನ ಮೇಡಿಟೇರಿಯನ್ ಸಿ ಜೊತೆಗೆ ಸೇರಿಸುವಂತಹ ಸ್ಟ್ರೈಟ್ಸ್ ಅಥವಾ ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಯಾವುದು ನಿಮಗೆ ಜಿಬ್ರಾಲ್ಟರ್ ಸ್ಟ್ರೈಟ್. ಈ ಜಿಬ್ರಾಲ್ಟರ್ ಸ್ಟ್ರೈಟ್ ಯಾವ್ದನ್ನ ಡಿವೈಡ್ ಮಾಡುತ್ತೆ ಅಂತ ಕೇಳ್ಬೋದು. ಒಂದ್ ಕಡೆಗೆ ಸ್ಪೈನ್ ಅನ್ನ, ಇನ್ನೊಂದು ಕಡೆಗೆ ಮೊರಾಕೋವನ್ನ. ಸ್ಪೈನ್ ಅನ್ನ ಮೊರಾಕೋದಿಂದ ಡಿವೈಡ್ ಮಾಡುವಂತಹ ಜಲಸಂಧಿ ಯಾವುದು ಅಂತ ಕೂಡ ಕೇಳ್ಬೋದು. ಅಥವಾ ಆಫ್ರಿಕಾ ಮತ್ತು ಯುರೋಪ್ ಅನ್ನ ಡಿವೈಡ್ ಮಾಡುವಂತ ಜಲಸಂಧಿ ಯಾವುದು ಅಂತ ಕೂಡ ಕೇಳ್ಬೋದು. ಯಾವ್ದಿಲ್ಲಿ ಗಿಬ್ರಾಲ್ಟರ್ ಸ್ಟ್ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಜೊತೆಗೆ ಇಲ್ಲಿ ಕೂಡ ನಿಮ್ಗೆ ಜಗತ್ತಿನ ವಿಶ್ವದ ತೈಲ ಮತ್ತು ಅನಿಲ 3ನೇ ಒಂದು ಭಾಗದಷ್ಟು ಈ ಭಾಗದಲ್ಲಿ ಹೋಗುತ್ತೆ. ಅಂದ್ರೆ ಜಾಗತಿಕ ಎಲ್ಲಾ ವ್ಯಾಪಾರದ ಅರ್ಧದಷ್ಟು ಈ ಜಲಸಂಧಿ ಮುಖಾಂತರ ಅದು ಹೋಗುತ್ತೆ. ವರ್ಲ್ಡ್ ಅಲ್ಲಿ ಆಗುವಂತಹ ವ್ಯಾಪಾರಗಳಲ್ಲಿ ನಿಯರ್ಲಿ 50% ಅಷ್ಟು ವ್ಯಾಪಾರದ ರೂಟ್ ಆಗಿರುತ್ತೆ, ಇದು ಟ್ರೈಡ್ ರೂಟ್ ಆಗಿರುತ್ತೆ. ಪ್ರತಿದಿನ ಒಂದು 300 ಹಡಗುಗಳು ಕೂಡ ಈ ಭಾಗದಲ್ಲಿ ಹಾದು ಹೋಗುವಂತ ನೋಡ್ತಾ ಹೋಗ್ತೀವಿ ಗಿಬ್ರಾಲ್ಟರ್ ಸ್ಟ್ರೈಟ್ ಅಲ್ಲಿ. ಸೊ ಕ್ಲಿಯರ್, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಬಾಸ್ಫರಸ್ ಸ್ಟ್ರೈಟ್. ಉದಾಹರಣೆಗೆ ಏಷ್ಯಾ ಕಾಂಟಿನೆಂಟ್ ಮತ್ತು ಯುರೋಪ್ ಕಾಂಟಿನೆಂಟ್ ಒಂದು ಬ್ಲಾಕ್ ಸಿ ಅಂತ ಬರುತ್ತೆ. ಈ ಬ್ಲಾಕ್ ಸಿ ಇಂದ ಮರ್ಮರಾ ಸಿಗ್ ಬರ್ಬೇಕು ಅಂತಂದ್ರೆ ಈ ಬಾಸ್ಫರಸ್ ಸ್ಟ್ರೈಟ್ ಮುಖಾಂತರನೇ ಬರಬೇಕು. ಈ ಬಾಸ್ಫರಸ್ ಸ್ಟ್ರೈಟ್ ಬರ್ತಿರೋದು ಎಲ್ಲಿ ಅಂತ ಕೇಳಿದ್ರೆ ಟರ್ಕಿ ಅನ್ನೋ ಕಂಟ್ರಿ ಇಲ್ಲಿ ಬರ್ತಾ ಇದೆ. ಟರ್ಕಿ ಯುರೋಪ್ ಅಲ್ಲೂ ಕೂಡ ಇದೆ, ಏಷ್ಯಾ ಕಾಂಟಿನೆಂಟ್ ಅಲ್ಲೂ ಇದೆ. ಯುರೋಪ್ ಮತ್ತು ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಇರುವಂತಹ ಒಂದು ರಾಷ್ಟ್ರ ಟರ್ಕಿ. ಸೊ ಹಾಗಾಗಿ ಟರ್ಕಿಯಲ್ಲಿ ಬರೋದು ಯಾವುದು ನಿಮ್ಗೆ ಬಾಸ್ಫರಸ್ ಸ್ಟ್ರೈಟ್. ಬಾಸ್ಫರಸ್ ಸ್ಟ್ರೈಟ್ ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂತ ನೀವು ನೋಡೋದಾದ್ರೆ ಬ್ಲಾಕ್ ಸಿ ಅನ್ನ ಮರ್ಮರಾ ಸಿ ಜೊತೆಗೆ, ವೆರಿ ಇಂಪಾರ್ಟೆಂಟ್, ಬ್ಲಾಕ್ ಸಿ ಅನ್ನ ಮರ್ಮರಾ ಸಿ ಜೊತೆಗೆ ಕನೆಕ್ಟ್ ಮಾಡೋದು ಯಾವುದು ಅಂತ ಕೇಳಿದ್ರೆ ನಿಮಗೆ ಬಾಸ್ಫರಸ್ ಸ್ಟ್ರೈಟ್. ಈ ಬಾಸ್ಫರಸ್ ಸ್ಟ್ರೈಟ್ ಯಾವ ರಾಷ್ಟ್ರವನ್ನು ಡಿವೈಡ್ ಮಾಡುತ್ತೆ? ಇದು ಟರ್ಕಿಯನ್ನೇ 2 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಇಲ್ಲಿಂದ ಇಸ್ತಾಂಬುಲ್ ಬರುತ್ತಲ್ಲ ಈ ಭಾಗದಲ್ಲಿ ಬರುವಂತದ್ದು ಇದು. ಈ ಟರ್ಕಿಯ ಮೇಲ್ಭಾಗಕ್ಕೆ ಹೋದ್ರೆ ಇದು ನೀವೇನ್ ಕರಿತಾ ಹೋಗ್ತೀವಿ ಯುರೋಪ್ ಕಾಂಟಿನೆಂಟ್ ಗೆ ಸೇರ್ಕೊಳ್ಳುತ್ತೆ. ಈ ಭಾಗ ಇದು ಏಷ್ಯಾ ಕಾಂಟಿನೆಂಟ್ ಗೆ ಬರುತ್ತೆ. ಸೊ ಕ್ಲಿಯರ್, ಅದು ಕೂಡ ಎಲ್ಲಿ ಬರ್ತಿರುವಂತದ್ದು ಬಾಸ್ಫರಸ್ ಸ್ಟ್ರೈಟ್. ಬಾಸ್ಫರಸ್ ಸ್ಟ್ರೈಟ್ ಯಾವ್ದನ್ನ ಕನೆಕ್ಟ್ ಮಾಡ್ತಿದೆ? ಮರ್ಮರಾ ಸಿ ಅನ್ನು ಬ್ಲಾಕ್ ಸಿ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಎಲ್ಲಿ ಬರ್ತಿದೆ? ಟರ್ಕಿಯ ವಾಯುವ್ಯ ದಿಕ್ಕಿನಲ್ಲಿ ಅಥವಾ ನಾರ್ತ್ ವೆಸ್ಟ್ ಭಾಗದಲ್ಲಿ ಬರುತ್ತೆ. ಅದನ್ನ ಕನೆಕ್ಟ್ ಮಾಡ್ತಿದೆ ಬ್ಲಾಕ್ ಸಿ ಮತ್ತೆ ಮರ್ಮರಾ ಸಿ ಅನ್ನ ಕನೆಕ್ಟ್ ಮಾಡುತ್ತೆ. ಇದು ಯುರೋಪ್ ಕಾಂಟಿನೆಂಟ್ ಮತ್ತು ಏಷ್ಯಾ ಕಾಂಟಿನೆಂಟ್ ನಡುವೆ ಇರುವಂತಹ ಒಂದು ನೈಸರ್ಗಿಕ ಬೌಂಡ್ರಿ ಕೂಡ ಹೌದು. ಅಂದ್ರೆ ನ್ಯಾಚುರಲ್ ಆಗಿರುವಂತಹ ಒಂದು ಗಡಿ ಪ್ರದೇಶ. ಯುರೋಪ್ ಮತ್ತು ಏಷ್ಯಾವನ್ನ ಡಿವೈಡ್ ಮಾಡುವಂತಹ ಸ್ಟ್ರೈಟ್ಸ್ ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಯಾವುದು? ಬಾಸ್ಫರಸ್ ಸ್ಟ್ರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಟ್ರೇಡ್ ಅಲ್ಲಿ, ಸೊ ಗ್ಲೋಬಲ್ ಮ್ಯಾರಿಟೈಮ್ ಟ್ರೇಡ್ ಅಲ್ಲಿ 5% ಅಷ್ಟು ಟ್ರೇಡ್ ಈ ಭಾಗದಲ್ಲಿ ಆಗುತ್ತೆ. ಶೇಕಡಷ್ಟು 5% ಟ್ರೇಡ್ ಈ ಭಾಗದಲ್ಲಿ ಆಗುತ್ತೆ. ಈ ಭಾಗದಲ್ಲಿ ಒಂದು ದಿನಕ್ಕೆ 3.7 ಮಿಲಿಯನ್ ಬ್ಯಾರಲ್ಸ್ ಗಳಷ್ಟು ಇಲ್ಲಿ ಕ್ರೂಡ್ ಆಯಿಲ್ ಈ ಭಾಗದಲ್ಲಿ ಹಾದು ಹೋಗುತ್ತೆ. ಸೊ ಕ್ಲಿಯರ್, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಯಾವುದು? ಬಾಸ್ಫರಸ್ ಸ್ಟ್ರೈಟ್. ನಂತರ ಡಾರ್ಡೆನೆಲ್ ಸ್ಟ್ರೈಟ್. ಇಲ್ಲಿ ನೋಡಿ ಬ್ಲಾಕ್ ಸಿ ಇಂದ ಮರ್ಮರಾ ಸಿಗ್ ಬರ್ಬೇಕಾದ್ರೆ ಬಾಸ್ಫರಸ್ ಸ್ಟ್ರೈಟ್ ಮುಖಾಂತರ ಬಂದ್ವಿ. ಈ ತರ ಮರ್ಮರಾ ಸಿ ಇಂದ ಇಲ್ಲಿ ಏಜೆನ್ಸಿಯಿಂದ ಬರುತ್ತೆ. ಇದಕ್ಕೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಇಲ್ಲೊಂದು ಸ್ಟ್ರೈಟ್ಸ್ ಬರುತ್ತದೆ, ಯಾವುದು? ಡಾರ್ಡೆನೆಲ್ ಸ್ಟ್ರೈಟ್. ಈ ಡಾರ್ಡೆನೆಲ್ ಸ್ಟ್ರೈಟ್ ಕೂಡ ಬರ್ತಿರೋದಲ್ಲಿ ಟರ್ಕಿಯಲ್ಲಿ. ಇದು ಕೂಡ ಯುರೋಪ್ ಮತ್ತು ಏಷ್ಯಾವನ್ನ ಡಿವೈಡ್ ಮಾಡುವಂತ ಸ್ಟ್ರೈಟ್ ಇದು. ಸೊ ಕ್ಲಿಯರ್, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತೀನಿ. ಯಾವ್ದನ್ನ ಕನೆಕ್ಟ್ ಮಾಡ್ತಿದೆ? ಮರ್ಮರಾ ಸಿರಿಯನ್ನ ಏಜೆನ್ಸಿ ಜೊತೆಗೆ. ಯಾವ್ದನ್ನ ಡಿವೈಡ್ ಮಾಡ್ತಿದೆ? ಟರ್ಕಿಯನ್ನ ಇದು ಡಿವೈಡ್ ಮಾಡ್ತಿದೆ. ಸೊ ಕ್ಲಿಯರ್, ಇಲ್ಲಿ ನಿಮಗೆ ಬ್ಲಾಕ್ ಸಿ ಇಂದ ಮರ್ಮರಾ ಸಿಗ್ ಬರೋದು ಬಾಸ್ಫರಸ್ ಸ್ಟ್ರೈಟ್, ನಂತರ ಮರ್ಮರಾದಿಂದ ಏಜೆನ್ಸಿ ಕನೆಕ್ಟ್ ಮಾಡೋದು ಡಾರ್ಡೆನೆಲ್ಸ್ ಸ್ಟ್ರೈಟ್. ಇಲ್ಲೂ ಕೂಡ ಒಂದು 5% ಗ್ಲೋಬಲ್ ಟ್ರೇಡ್ ಅಲ್ಲಿ ಆಗುತ್ತೆ. 3.7 ಮಿಲಿಯನ್
ಬ್ಯಾರಲ್ಸ್ ಗಳಷ್ಟು ಪರ್ ಡೇಗೆ ಈ ಭಾಗದ ಮುಖಾಂತರ ಕಚ್ಚಾ ತೈಲ ಹೊರ ಹೋಗೋದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಇನ್ನು ಸ್ಟ್ರೈಟ್ ಆಫ್ ಮೆಗಲಾನ್, ಮೆಗಲಾನ್ ಜಲಸಂಧಿ ಇದೆಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇದು ನೋಡಿ, ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರ ಸೌತ್ ಅಮೆರಿಕಾ ಕಾಂಟಿನೆಂಟಲ್ ಬರುತ್ತೆ. ಸೌತ್ ಅಮೆರಿಕಾ ಕಾಂಟಿನೆಂಟಲ್ ಸೌತ್ ಭಾಗದಲ್ಲಿ ಬರುವಂತದ್ದು ಇದು ಅದು ಮೆಗಲಾನ್ ಸ್ಟ್ರೈಟ್. ಮೆಗಲಾನ್ ಸ್ಟ್ರೈಟ್. ಈ ಮೆಗಲಾನ್ ಸ್ಟ್ರೈಟ್ ನಿಮಗೆ ಎಲ್ಲಿ ಕನೆಕ್ಟ್ ಆಗುತ್ತೆ? ಅಟ್ಲಾಂಟಿಕ್ ಅನ್ನ ಪೆಸಿಫಿಕ್ ಓಷನ್ ಜೊತೆ ಕನೆಕ್ಟ್ ಮಾಡುತ್ತೆ. ಒಂದ್ ಕಡೆಗೆ ಅಟ್ಲಾಂಟಿಕ್ ಓಷನ್ ಇದೆ, ಇನ್ನೊಂದ್ ಕಡೆ ಪೆಸಿಫಿಕ್ ಓಷನ್ ಇದೆ. ಅಟ್ಲಾಂಟಿಕ್ ಓಷನ್ ಅನ್ನ ಈ ಪೆಸಿಫಿಕ್ ಓಷನ್ ಜೊತೆಗೆ ಕನೆಕ್ಟ್ ಮಾಡುವಂತದ್ದು ಬರಿತಾ ಇದ್ದೀನಿ ನೋಡಿ. ಇದನ್ನ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ ಅಂದ್ರೆ ಯಾವುದು? ಮೆಗಲಾನ್ ಸ್ಟ್ರೈಟ್. ಮೆಗಲಾನ್ ಸ್ಟ್ರೈಟ್ ಇಲ್ಲಿರೋದು ಅಟ್ಲಾಂಟಿಕ್ ಓಷನ್ ಅನ್ನ ಇರೋದು ಪೆಸಿಫಿಕ್ ಓಷನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಈ ಮೆಗಲಾನ್ ಅನ್ನೋ ಯಾಕೆ ಹೆಸರು ಬಂತು? ಜಗತ್ತನ್ನ ವಿಶ್ವ ಪರ್ಯಟನೆಯನ್ನ ಮೊದಲು ಬಾರಿಗೆ ಮಾಡಿದವರು ಯಾರು? ಪ್ರಪಂಚವನ್ನು ಮೊದಲು ಸುತ್ತ ಹಾಕಿದ್ದು ಯಾರು? ಒಂದು ಹಡಗಿನ ಮುಖಾಂತರ ಒಂದು ಯಾರು? ಮೆಗಲಾನ್ ಅವರು. ಹಾಗಾಗಿ ಈ ಸ್ಟ್ರೈಟ್ಸ್ ಗೆ ಮೆಗಲಾನ್ ಅನ್ನೋ ಹೆಸರನ್ನ ಬರುತ್ತೆ. ಮೆಗಲಾನ್ ಸ್ಟ್ರೈಟ್ ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಾನೆ? ಅಟ್ಲಾಂಟಿಕ್ ಅನ್ನ ಪೆಸಿಫಿಕ್ ಜೊತೆಗೆ. ನಿಯರ್ಲಿ 2000 ಹಡಗುಗಳು ಇದ್ರ ಮುಖಾಂತರ ಅದು ಹೋಗ್ತಾ ಹೋಗುತ್ತೆ. ಸೊ ಕ್ಲಿಯರ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಚಿಲಿ ಮತ್ತು ಅರ್ಜೆಂಟೈನಾ ಈ ನಡುವೆ ಇರುವಂತದ್ದು ಇದು ವೆರಿ ಇಂಪಾರ್ಟೆಂಟ್. ಚಿಲಿ ಮತ್ತು ಅರ್ಜೆಂಟೈನಾ ನಡುವೆ ಬರ್ತಾ ಹೋಗುತ್ತೆ ಈ ಒಂದು ನ್ಯಾಚುರಲ್ ಆಗಿರುವಂತಹ ಸ್ಟೇಟ್ಸ್ ಮೆಗಲಾನ್ ಸ್ಟ್ರೈಟ್. ನೋಡಿ, ಈ ಭಾಗದಲ್ಲಿ ನೋಡ್ತಿದ್ರೆ ಇದು ಚಿಲಿ, ಈ ಭಾಗದಲ್ಲಿ ನೋಡ್ತಿದ್ರೆ ಇದು ಅರ್ಜೆಂಟೈನಾ. ಇದ್ಯಾವ್ದು? ಎಲ್ಲನೂ ಕೂಡ ಚಿಲಿ ರಾಷ್ಟ್ರ. ಸೊ ಕ್ಲಿಯರ್. ಇಲ್ಲಿ ಬರುವಂತದ್ದು ಯಾವ್ದಿದು? ಇದು ಐಲ್ಯಾಂಡ್ ಗೆ ಅಂತ ಕರಿತಾ ಹೋಗ್ತೀವಿ, ಟೆರಾ ಡೆಲ್ ಫಿಗೋ ಐಲ್ಯಾಂಡ್. ಟೆರಾ ಡೆಲ್ ಫಿಗೋ ಐಲ್ಯಾಂಡ್ ಅನ್ನ ಸೌತ್ ಅಮೆರಿಕಾದಿಂದ ಡಿವೈಡ್ ಮಾಡುವಂತ ಸ್ಟ್ರೈಟ್ಸ್ ಅಂತ ಕೇಳಿದ್ರೆ ಇಲ್ಲಿ ಮೆಗಲಾನ್ ಸ್ಟ್ರೈಟ್. ಮೆಗಲಾನ್ ಸ್ಟ್ರೈಟ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಕ್ಲಿಯರ್. ಇದೇ ತರ NCC ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಷಯ ಇದ್ರೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.